ಜೀವನದ ಪ್ರತಿಯೊಂದು ಘಟನೆಗೂ ನಮ್ಮ ಮನಸ್ಸೇ ಹೇಗೆ ಕಾರಣ? ನಿನ್ನ ಕಣ್ಣುಗಳಲ್ಲಿ ಗೊಂದಲದ ಕಾರ್ಮೋಡಗಳು ದಟ್ಟವಾಗಿವೆ. ಜೀವನದ ಏರಿಳಿತಗಳು, ಅನಿರೀಕ್ಷಿತ ಘಟನೆಗಳು ನಿನ್ನನ್ನು ಕಂಗಿಡಿಸಿವೆ ಎಂದು ನಿನ್ನ ಮುಖವೇ ಹೇಳುತ್ತಿದೆ. ನನ್ನ ಜೀವನದಲ್ಲಿ ಹೀಗೇಕೆ ಆಗುತ್ತಿದೆ? ಈ ನೋವು, ಈ ಸಂತೋಷ, ಈ ಜಯ, ಈ ಅಪಜಯ ಇವೆಲ್ಲಕ್ಕೂ ಯಾರು ಕಾರಣ ಎಂದು ನೀನು ನಿನ್ನೊಳಗೆ ಕೇಳಿಕೊಳ್ಳುತ್ತಿರುವುದು ನನಗೆ ತಿಳಿಯುತ್ತದೆ. ಹೇ ಮಿತ್ರ, ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿನ್ನಲ್ಲೇ ಇದೆ. ಹೌದು, ನಿನ್ನ ಮನಸ್ಸಿನಲ್ಲೇ ಇದೆ. ನಿನ್ನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ, ನೀನು ಅನುಭವಿಸುವ ಪ್ರತಿಯೊಂದು ಭಾವನೆಗೂ ನಿನ್ನ ಮನಸ್ಸೇ ಮೂಲ ಕಾರಣ. ಆಶ್ಚರ್ಯವಾಯಿತೆ? ಇಂದು ಇದರ ರಹಸ್ಯವನ್ನು ನಿನಗೆ ತಿಳಿಸುತ್ತೇನೆ. ಮನಸ್ಸು ನಿನ್ನ ಮಿತ್ರ ಮತ್ತು ನಿನ್ನ ಶತ್ರು. ಭಗವದ್ಗೀತೆಯಲ್ಲಿ ನಾನು ಅರ್ಜುನನಿಗೆ ಇದೇ ಮಾತನ್ನು ಹೇಳಿದ್ದೇನೆ. ಬಂಧುರಾತ್ಮಾತ್ಮನಸ್ತಸ್ಯ ಯೇನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತ ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಇದರರ್ಥ, ಯಾರು ತನ್ನ ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಅವನ ಮನಸ್ಸೇ ಅತ್ಯುತ್ತಮ ಸ್ನೇಹಿತ. ಆದರೆ ಯಾರು ತನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದಿಲ್ಲವೋ ಅವನಿಗೆ ಅವನ ಮನಸ್ಸೇ ದೊಡ್ಡ ಶತ್ರು. ಒಂದು ಕ್ಷಣ ಯೋಚಿಸು. ಹೊರಗಿನ ಪ್ರಪಂಚ ಒಂದೇ ಆಗಿದ್ದರೂ ಒಂದೇ ಘಟನೆಯನ್ನು ಇಬ್ಬರು ವ್ಯಕ್ತಿಗಳು ಎರಡು ಭಿನ್ನ ರೀತಿಯಲ್ಲಿ ಏಕೆ ಸ್ವೀಕರಿಸುತ್ತಾರೆ? ಒಬ್ಬನಿಗೆ ಸಣ್ಣ ಸೋಲು ಕೂಡ ಜಗತ್ತೇ ಮುಳುಗಿದಂತೆ ಭಾಸವಾದರೆ, ಇನ್ನೊಬ್ಬನು ದೊಡ್ಡ ವಿಪತ್ತನ್ನು ಒಂದು ಸವಾಲಾಗಿ ಸ್ವೀಕರಿಸಿ ಮುನ್ನಡೆಯುತ್ತಾನೆ. ಈ ವ್ಯತ್ಯಾಸವಿರುವುದು ಹೊರಗಿನ ಪರಿಸ್ಥಿತಿಯಲ್ಲ, ಅವರವರ ಮನಃಸ್ಥಿತಿಯಲ್ಲಿ ಇದೆ. ಆಸೆ, ಕೋಪ ಮತ್ತು ಭಯದ ಆಟ. ನಿನ್ನ ಮನಸ್ಸು ಆಸೆಗಳ ಬೀಡಾದಾಗ, ಅದು ಸಿಗದಿದ್ದಾಗ ಕೋಪವಾಗಿ ಬದಲಾಗುತ್ತದೆ. ಈ ಕೋಪವು ನಿನ್ನ ಬುದ್ಧಿಯನ್ನು ನಾಶಪಡಿಸುತ್ತದೆ, ವಿವೇಚನೆಯನ್ನು ಮರೆಮಾಚಿಸುತ್ತದೆ. ಆಗ ನೀನು ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗುತ್ತವೆ, ನಿನ್ನ ಮಾತುಗಳು ನೋವುಂಟು ಮಾಡುತ್ತವೆ ಮತ್ತು ನಿನ್ನ ಕೃತ್ಯಗಳು ವಿನಾಶಕ್ಕೆ ಕಾರಣವಾಗುತ್ತವೆ. ನೋಡಿದೆಯಾ? ಹೊರಗಿನ ಘಟನೆಗಿಂತ ಅದಕ್ಕೆ ನಿನ್ನ ಮನಸ್ಸು ಹೇಗೆ ಪ್ರತಿಕ್ರಿಯಿಸಿತು ಎನ್ನುವುದೇ ನಿನ್ನ ಅನುಭವವನ್ನು ನಿರ್ಧರಿಸಿತು. ಯಾವಾಗ ನೀನು ಭವಿಷ್ಯದ ಬಗ್ಗೆ ಚಿಂತಿಸುತ್ತಾ ಇಲ್ಲಸಲ್ಲದನ್ನು ಕಲ್ಪಿಸಿಕೊಂಡು ಭಯಪಡುತ್ತೀಯೋ, ಆಗ ನೀನು ವರ್ತಮಾನದಲ್ಲಿ ಬದುಕುವುದನ್ನೇ ಮರೆಯುತ್ತೀಯ. ಭಯವು ನಿನ್ನ ಶಕ್ತಿಯನ್ನು ಕುಂದಿಸುತ್ತದೆ, ನಿನ್ನ ಪ್ರಯತ್ನವನ್ನು ಅರ್ಧದಲ್ಲೇ ನಿಲ್ಲಿಸುವಂತೆ ಮಾಡುತ್ತದೆ. ನೀನು ಬಿತ್ತುವ ಬೀಜವೇ ವೃಕ್ಷ. ನಿನ್ನ ಮನಸ್ಸು ಒಂದು ಫಲವತ್ತಾದ ಜಮೀನಿನಂತೆ. ನೀನು ಅದರಲ್ಲಿ ಯಾವ ರೀತಿಯ ಆಲೋಚನೆಯ ಬೀಜವನ್ನು ಬಿತ್ತುತ್ತೀಯೋ ಅದೇ ರೀತಿಯ ಫಲವನ್ನು ಪಡೆಯುತ್ತೀಯ. ಸಕಾರಾತ್ಮಕ, ಧೈರ್ಯ, ಪ್ರೀತಿ ಮತ್ತು ಕ್ಷಮೆಯ ಬೀಜಗಳನ್ನು ಬಿತ್ತಿದರೆ ನಿನ್ನ ಜೀವನವು ಒಂದು ಸುಂದರವಾದ ಉದ್ಯಾನವನದಂತೆ ಅರಳುತ್ತದೆ. ಆದರೆ ನಕಾರಾತ್ಮಕ, ದ್ವೇಷ, ಅಸೂಯೆ, ಸಂಶಯದ ಬೀಜಗಳನ್ನು ಬಿತ್ತಿದರೆ ಅದು ಮುಳ್ಳಿನ ಪೊದೆಯಾಗಿ ನಿನಗೆ ನೋವುಂಟು ಮಾಡುತ್ತದೆ. ನೀನು ಮಾಡುವ ಕೆಲಸದ ಮೇಲೆ ಗಮನವಿಡು, ಅದರ ಫಲದ ಬಗ್ಗೆ ಅತಿಯಾಗಿ ಚಿಂತಿಸಬೇಡ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಎಂದು ನಾನು ಹೇಳಿದ ಮಾತಿನ ಅರ್ಥವಿದೆ. ಯಾವಾಗ ನೀನು ಫಲಿತಾಂಶದ ಮೇಲಿನ ವ್ಯಾಮೋಹವನ್ನು ಬಿಡುತ್ತೀಯೋ ಆಗ ನಿನ್ನ ಮನಸ್ಸು ಸ್ಥಿರವಾಗುತ್ತದೆ. ಆ ಸ್ಥಿರ ಮನಸ್ಸಿನಿಂದ ಮಾಡಿದ ಕೆಲಸ ಯಾವಾಗಲೂ ಯಶಸ್ಸನ್ನು ತರುತ್ತದೆ. ಹಾಗಾದರೆ ಈ ಚಂಚಲ ಮನಸ್ಸನ್ನು ನಿಯಂತ್ರಿಸುವುದು ಹೇಗೆ? ಮಿತ್ರನೇ, ಮನಸ್ಸು ಗಾಳಿಯಂತೆ ಚಂಚಲ. ಅದನ್ನು ಹಿಡಿದಿಡುವುದು ಕಷ್ಟಸಾಧ್ಯವೆಂದು ನನಗೂ ಗೊತ್ತು. ಆದರೆ ಅದು ಅಸಾಧ್ಯವಲ್ಲ. 1. ಅಭ್ಯಾಸ ಮತ್ತು ವೈರಾಗ್ಯ. ನಿರಂತರವಾದ ಅಭ್ಯಾಸದಿಂದ ಮತ್ತು ವಿಷಯಗಳ ಮೇಲಿನ ವ್ಯಾಮೋಹವನ್ನು ತ್ಯಜಿಸುವುದರಿಂದ ಮನಸ್ಸನ್ನು ನಿನ್ನ ಹಿಡಿತಕ್ಕೆ ತರಬಹುದು. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡು. ನಿನ್ನ ಉಸಿರಾಟದ ಮೇಲೆ ಗಮನವಿಡು. ನಿನ್ನ ಆಲೋಚನೆಗಳನ್ನು ಸಾಕ್ಷಿಯಾಗಿ ಗಮನಿಸು. 2. ನಿನ್ನ ಕರ್ತವ್ಯವನ್ನು ಪ್ರೀತಿಸು. ಮಾಡುವ ಕೆಲಸವನ್ನು ಪ್ರೀತಿಯಿಂದ, ಶ್ರದ್ಧೆಯಿಂದ ಮಾಡು. ಆಗ ಮನಸ್ಸು ಅತ್ತಿತ್ತ ಓಡುವುದಿಲ್ಲ. ಕೆಲಸದಲ್ಲಿನ ಕೌಶಲ್ಯವೇ ಯೋಗ. 3. ನನ್ನಲ್ಲಿ ಶರಣಾಗು. ನಿನ್ನ ಎಲ್ಲ ಕರ್ಮಗಳನ್ನೂ ಚಿಂತಗಳನ್ನು ನನಗೆ ಅರ್ಪಿಸು. ಎಲ್ಲವನ್ನೂ ನಾನೇ ನೋಡಿಕೊಳ್ಳುತ್ತೇನೆ ಎನ್ನುವ ನಂಬಿಕೆ ಇರಲಿ. ಈ ಶರಣಾಗತಿಯು ನಿನ್ನ ಮನಸ್ಸಿಗೆ ಅಪಾರವಾದ ಶಾಂತಿಯನ್ನು ನೀಡುತ್ತದೆ. ಮಿತ್ರನೇ, ನೆನಪಿಡು, ನಿನ್ನ ಜೀವನದ ಲಗಾಮು ನಿನ್ನ ಕೈಯಲ್ಲೇ ಇದೆ. ಹೊರಗಿನ ಘಟನೆಗಳು ಕೇವಲ ಸಂದರ್ಭಗಳು. ಅವುಗಳಿಗೆ ನೀನು ಹೇಗೆ ಪ್ರತಿಕ್ರಿಯಿಸುತ್ತೀಯಾ ಎನ್ನುವುದೇ ನಿನ್ನ ಜೀವನದ ಕಥೆಯಾಗುತ್ತದೆ. ನಿನ್ನ ಮನಸ್ಸನ್ನು ನಿನ್ನ ಸ್ನೇಹಿತನನ್ನಾಗಿ ಮಾಡಿಕೋ. ಆಗ ಜಗತ್ತೇ ನಿನಗೆ ಸ್ನೇಹಿತನಂತೆ ಕಾಣುತ್ತದೆ. ನಿನ್ನ ಮನಸ್ಸನ್ನು ಗೆದ್ದರೆ ನೀನು ಜೀವನವನ್ನೇ ಗೆದ್ದಂತೆ. 7. ಧೈರ್ಯದಿಂದ ಮುನ್ನಡಿ. ನಿನ್ನೊಳಗಿನ ಶಕ್ತಿಯನ್ನು ಅರಿತುಕೋ. ನಿನ್ನ ಮನಸ್ಸಿನ ಒಡೆಯ ನೀನಾಗು. ನನ್ನ ಆಶೀರ್ವಾದ ಸದಾ ನಿನ್ನೊಂದಿಗಿದೆ.